ಹಲೋ ಮೀಸ್ ಹಾಯ್. ಇವತ್ತು ನಮ್ಮ BTS ಚಿಕೋ KFF ಡೋಂಟ್ ಲೀವ್ ಮೀ ಪಾರ್ಟ್ 2 ಆ್ಯಂಡ್ ಫೈನಲ್. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ KFF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ ನೀವು 3 ಜನ ಒಂದೇ ಪ್ಲೇಸಲ್ಲಿ ನಿಂತು ಫೀಲ್ ಮಾಡಿ ಅಳ್ತಿರ್ತೀರಲ್ವಾ, ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ಫಯನ್, ನಾನು ಅವಾಗಿಂದ ಕೇಳ್ತಿದ್ದೀನಿ ತಾನೆ, ಮಿಸ್ಟರ್ JK ಹೇಳ್ತಿರೋ ಮಾತು ಸತ್ಯನಾ? ನೀನು ನನ್ನ ಮದುವೆ ಆಗೋಕ್ಕೂ ಮುಂಚೆ ಇವ್ರಿಗೆ ಲವ್ವರ್ ಆಗಿದ್ದ? ಹೇಳು ವಯನ್, ಪ್ಲೀಸ್ ಹೇಳು. ಹೌದು ಚಿಮನ್. ಯಾಕೆ ನನ್ನ ಹತ್ರ ಮುಂಚೆನೇ ಈ ವಿಷಯ ಹೇಳಿರಲಿಲ್ಲ ನೀನು? ಅದು ನಂಗೆ ಹೇಳಬೇಕು ಅಂತ ಅನಿಸಿರಲಿಲ್ಲ ಚಿಮನ್. ಆಗ JK ನಿಮ್ಮ ಹತ್ರ ಇನ್ನೂ ಕ್ಲೋಸಪ್ಪಲ್ಲಿ ಬಂದು. ಯಾಕೆ ಅನ್ನಿಸ್ಲಿಲ್ಲ ವಯನ್? ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳಿದ್ದಿದ್ರೆ ಜಿಮಿನ್ ನಿನ್ನ ಮ್ಯಾರೇಜ್ ಆಗ್ತಿರ್ಲಿಲ್ಲ ಅಂತನಾ? ನನ್ನ ಪ್ರೀತಿಲಿ ನಿಂಗೇನು ಕಡಿಮೆ ಆಗಿತ್ತು ಹೇಳು? ನನ್ನನ್ನು ಬಿಟ್ಟು ಇವ್ರನ್ನ ಯಾಕೆ ಮದುವೆ ಆದೆ ನೀನು? ನನಗಿಂತ ಇವರಲ್ಲಿ ಏನು ಸ್ಪೆಷಾಲಿಟಿ ನೋಡಿದೆ ವಯನ್? JK, ವಿಷಯನೇ ಬೇರೆ ಇದೆ. ನೀನು ಸುಮ್ಮನೆ ಏನೇನೋ ಪ್ರಶ್ನೆ ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ನನ್ನಿಂದ ನಿನ್ನ ಮತ್ತೆ ಲವ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಇವಾಗ ಜಿಮಿನ್ ವೈಫ್. ನಾನು ಇವ್ರಿಗೆ ಮಾತ್ರ ಸ್ವಂತ. ಜಿಮಿನ, ಬಾ ಮನೆಗೆ ಹೋಗೋಣ, ನಾನೆಲ್ಲ ನಿಂಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಯನ್, ಏನೇ ಹೇಳೋದಿದ್ರು ಇಲ್ಲೇ ಹೇಳು. ಇವತ್ತು ನಮ್ಮಿಬ್ಬರಿಗೂ ಕ್ಲಾರಿಟಿ ಬೇಕು. ಜಿಮಿನ ಪ್ಲೀಸ್, ನಂಗೆ ಆಗ್ತಿಲ್ಲ, ಮನೆಗೆ ಹೋಗೋಣ ಬಾ. ಆಗ JK ಮತ್ತೆ ನಿಮ್ಮ ಕೈ ಹಿಡ್ಕೊಂಡು. ವಯನ್, ಇದ್ಯಾವ ಥರ ನ್ಯಾಯ? ನೀನು ಜಿಮಿನ್ ಜೊತೆ ನಿನ್ನ ಮನೆಗೆ ಹೊರಟೋದ್ರೆ ಏನು ವಿಷಯ ಅಂತ ನನಗೆ ಯಾರು ಹೇಳ್ತಾರೆ? ದಯವಿಟ್ಟು ಹೇಳು, ನಂಗೆ ತಲೆನೇ ಕೆಡ್ತಿದ್ದೆ ವಯನ್. JK, ನಾನು ಒಂದಂತೂ ಹೇಳಬಲ್ಲೆ, ನಾನು ನೀನು ದೂರ ಆಗೋಕ್ಕೆ ನಿನ್ನ ತಂದೆನೇ ಕಾರಣ. ನೀನು ಅವ್ರ ಹತ್ರನೇ ಏನು ವಿಷಯ ಅಂತ ತಿಳ್ಕೊ, ನನ್ನನ್ನೇನು ಕೇಳಬೇಡ. ಜಿಮಿನ್, ಬಾ ಹೋಗೋಣ. ವಯನ್, ನಿಂತ್ಕೊ, ಕೈ ಬಿಡು JK. ಮಿಸ್ಟರ್ JK, ನಿಮ್ಮಿಬ್ಬರು ಪಾಸ್ಟ್ ಲೈಫಲ್ಲಿ ನನ್ನ ವಯನ್ ನಿಮ್ಗೇನಾದರೂ ಆಗಿರ್ಬೋದು, ಆದರೆ ಪ್ರೆಸೆಂಟ್ ಲೈಫಲ್ಲಿ ವಯನ್ ನನ್ನ ಹೆಂಡತಿ. ಸೊ ನೀವು ನನ್ನ ಮುಂದೆನೇ ನನ್ನ ವೈಫ್ ಕೈ ಹಿಡ್ಕೊಳ್ಳೋದು ನಂಗೆ ಯಾಕೋ ಒಂಚೂರು ಸರಿ ಕಾಣಿಸ್ತಿಲ್ಲ, ದಯವಿಟ್ಟು ಬಿಡಿ ಅಂದ್ಬಿಟ್ಟು ಜಿಮಿನ್ ನಿಮ್ಮ ಕೈನ JK ಕೈಯಿಂದ ಬಿಡಿಸ್ಕೊಂಡು ಅವ್ರ ಕೈ ಒಳಗಡೆ ಇಂಟರ್ಲಾಕ್ ಮಾಡಿ ಟೈಟಾಗಿ ಹಿಡ್ಕೊತಾರೆ. ಪಾಪ ನಮ್ಮ JK ಮನಸ್ಸೇ ನುಚ್ಚು ನೂರಾಗುತ್ತೆ. ನಿಮ್ಮ ಫೇಸ್ನೇ ಸ್ಯಾಡಾಗಿ ನೋಡ್ತಿದ್ದಾರೆ. ನೀವು ಅಷ್ಟೇ ನಿಮ್ಮ ಕಣ್ಣು ಫುಲ್ ಕಣ್ಣೀರು ತುಂಬಿಕೊಂಡು JKನೇ ಸ್ಯಾಡಾಗಿ ನೋಡ್ತಾ ನಮ್ಮ ಜಿಮಿನ್ ಜೊತೆಗೆ ಆ ಪ್ಲೇಸ್ ಬಿಟ್ಟು ಹೊರಟೋಗ್ಬಿಡ್ತೀರಾ. ಆಗ ನಮ್ಮ JK ಮನಸ್ಸು, ವಯನ್ ಪ್ಲೀಸ್ ಡೋಂಟ್ ಲೀವ್ ಮೀ, ವಾಪಸ್ ನನ್ನ ಹತ್ರನೇ ಬಂದುಬಿಡೆ. ಯಾಕೆ ನನ್ನ ಮನಸ್ಸಿಗೆ ಇಷ್ಟೊಂದು ನೋವು ಕೊಡ್ತಿದ್ಯಾ? ನೀನು ನನ್ನ ಜೊತೆಗಿದ್ದಾಗ ನಾವಿಬ್ಬರು ಎಷ್ಟು ಖುಷಿಯಾಗಿತ್ತು ಅದೆಲ್ಲ ಮರ್ತೋಯ್ತಾ ನಿನಗೆ? ನಿನ್ನ ಬಿಟ್ಟು ನಾನು ಒಬ್ಬನೇ ಬಿಸ್ನೆಸ್ ವಿಷಯವಾಗಿ ಬೇರೆ ಕಂಟ್ರಿಗೆ ಹೋಗಿದ್ದೆ ತಪ್ಪಾಯ್ತು ಅನ್ಸುತ್ತೆ. ನನ್ನ ಡ್ಯಾಡ್ ಏನು ಮಾಡಿದರು ನಿನಗೆ? ನಮ್ಮ ಲವ್ ಹಾಳಾಗೋದಕ್ಕೆ ಅವ್ರ ಕಾರಣನಾ? ನಾನು ಡ್ಯಾಡ್ನ ಕೇಳ್ತೀನಿ, ಇವತ್ತು ಬಿಡಲ್ಲ ನಾನು ಅಂದ್ಕೊಂಡು ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ತಾರೆ JK. ಇಲ್ಲಿ ಈ ಕಡೆ ನಿಮ್ಮ ಸೈಡ್ ನೋಡೋದಾದರೆ ನಮ್ಮ ಜಿಮಿನ್ ಮನೆಗೆ ರೀಚ್ ಆಗ್ತಿದ್ದೆ ತಡ ಮನೇಲಿರೋ ಥಿಂಗ್ಸ್ಗಳನ್ನೆಲ್ಲ ಫ್ಲೋರ್ ಮೇಲೆ ಎತ್ತಿ ಬಿಸಾಕಿ ಹೊಡೆದಾಕ್ತಿದ್ದಾರೆ. ಅಲ್ಲಿ ಮನೆಯೇ ಅಲ್ಲೋಲ ಕಲ್ಲೋಲ. ಜಿಮಿನಾ ಪ್ಲೀಸ್ ನನ್ನ ಮಾತು ಕೇಳು. ಈ ವಸ್ತುಗಳೆಲ್ಲ ನಿಂಗೇನು ಮಾಡ್ದೋ? ಯಾಕೆ ಇದನ್ನೆಲ್ಲ ಹೀಗೆ ಹೊಡೆದಾಕ್ತಿದ್ಯಾ? ಯಾಕಂದರೆ ನಿಂಗೆ ಹೊಡಿಯೋದಕ್ಕೆ ಆಗಲ್ವಲ್ಲ ವಯನ್, ಅದಕ್ಕೆ. ನಾನು ಇದುವರೆಗೂ ಯಾವತ್ತೂ ನಿನ್ನ ಮೇಲೆ ಕೈ ಮಾಡಿಲ್ಲ, ಅದು ನಂಗೆ ಇಷ್ಟನೂ ಆಗಲ್ಲ. ಯಾಕೆ ಗೊತ್ತಾ? ನಿನಗೆ ನೋವಾದರೆ ನನಗೂ ನೋವಾಗುತ್ತೆ, ಅಷ್ಟು ಲವ್ ಮಾಡ್ತೀನಿ ನಿನ್ನ. ವಯನ್, ಯಾವತ್ತಾದರೂ ನಿನ್ನ ಹತ್ರ ನಾನು ಯಾವ ವಿಷಯನಾದರೂ ಮುಚ್ಚಿಟ್ಟಿದ್ದೀನಾ? ಇಲ್ಲ ಅಲ್ವಾ? ಬಟ್ ನೀನು ಯಾಕೆ ಮುಚ್ಚಿಟ್ಟೆ ಹೇಳೆ? ಏನೇ ಇದ್ದರೂ ನನ್ನ ಹತ್ರ ನೀನು ಹೇಳ್ಕೊಬೋದಿತ್ತಲ್ವಾ, ಯಾಕೆ ಹೇಳಲಿಲ್ಲ? ಜಿಮಿನ, ಐ ಆಮ್ ಸಾರಿ, ಕ್ಷಮಿಸ್ಬಿಡು ನನ್ನ ಅಂತ ನೀವು ಜಿಮಿನ್ನ ಟೈಟಾಗಿ ಹಗ್ ಮಾಡ್ಕೋತೀರಾ. ಜಿಮಿನ್ ನಿಮ್ಮ ಹಗ್ನ ಬ್ರೇಕ್ ಮಾಡಿ ನಿಮ್ಮ ಫೇಸ್ ಫುಲ್ ತುಂಬ ಅಗ್ರೆಸಿವ್ ಆಗಿ ಕಿಸ್ ಮಾಡ್ತಿದ್ದಾರೆ. ಜಿಮಿನ ಸಾಕು ಜಿಮಿನ್, ಆಗ್ತಿಲ್ಲ ನನಗೆ. ವಯನ್, ನಂಗೆ ಒಂದು ವಿಷಯ ಕ್ಲಿಯರಾಗಿ ಹೇಳು, ನೀನು ನನ್ನ ಬಿಟ್ಟು ಆ JK ಜೊತೆಗೆ ಹೊರಟೋಗ್ಬಿಡ್ತೀಯಾ? ಹೋಗಲ್ಲ ತಾನೆ? ಯಾರ ಹಾಗಂತ ಹೇಳಿದ್ದು? ನಾನೆಲ್ಲೂ ಹೋಗಲ್ಲ ಜಿಮಿನ್, ನಾನು ನಿನ್ನ ಹೆಂಡತಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನಿಜವಾಗ್ಲೂ? ಪ್ರಾಮಿಸ್ ಜಿಮಿನ್. ನೆಕ್ಸ್ಟ್ ಜಿಮಿನ್ ನಿಮ್ಮನ್ನ ಲಿಫ್ಟ್ ಮಾಡಿ ಎತ್ಕೊಂಡು ಬೆಡ್ ಮೇಲೆ ತಂದು ಮಲಗಿಸ್ತಾರೆ. ಒಂದು 2 hours ಕಳೆದು ನೀವಿಬ್ಬರು ಇವಾಗ ಒಬ್ರನ್ನೊಬ್ರು ಟೈಟಾಗಿ ಹಗ್ ಮಾಡ್ಕೊಂಡು ಮಲಗಿದ್ದೀರಾ, ಅದು ವಿತೌಟ್ ಡ್ರೆಸ್. ಜಿಮಿನ್ ನಿಮ್ಮ ಫೋರ್ಹೆಡ್ಡಲ್ಲಿ ಕಿಸ್ ಮಾಡಿಬಿಟ್ಟು, ವಯನ್ ಇವಾಗಲಾದರೂ ಹೇಳು, ನಿನ್ನ ಪಾಸ್ಟ್ ಲೈಫಲ್ಲಿ ಏನಾಗಿತ್ತು? ನೀನು ಯಾಕೆ JKಯಿಂದ ದೂರ ಆದೆ? ನೆಕ್ಸ್ಟ್ ನೀವು ಏನು ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವಾಗ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ವಯನ್, ಇವತ್ತು ನಮ್ಮ ಕಾಲೇಜ್ ಕೊನೆ ದಿನ. ಇವತ್ತಿರೋ ಒಂದು ಲಾಸ್ಟ್ ಎಕ್ಸಾಮ್ ಮುಗಿಸ್ಬಿಟ್ರೆ ಈ ಕಾಲೇಜಿಗೊಂದು ದೊಡ್ಡ ನಮಸ್ಕಾರ. ಇನ್ನು ಮುಂದೆ ನಾವಿಬ್ಬರು ಜಾಲಿಯಾಗಿರ್ಬೋದು ಅಲ್ವಾ? ಏನು ಜಾಲಿ, ಎಂಥದ್ದು ಇಲ್ಲ JK. ಕಾಲೇಜ್ ಡೇಸಲ್ಲಾದರೂ ನಾವಿಬ್ಬರು ಒಬ್ರನ್ನೊಬ್ರು ಡೈಲಿ ನೋಡ್ತಾ ಯಾರ ಕಟನೂ ಇಲ್ಲದೆ ಲವ್ ಮಾಡ್ತಿದ್ದೋ. ಬಟ್ ಇವಾಗ ಈ ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ ಇಷ್ಟು ಫ್ರೀಯಾಗಿ ನಾವು ಹೇಗೆ ಇಬ್ಬರು ಮಾತಾಡೋದು? ನಮ್ಮ ಮನೇಲಿ ನಮ್ಮ ಲವ್ ವಿಷಯ ಗೊತ್ತಾದರೆ ಅಷ್ಟೇ, ಫೋನಲ್ಲಿ ಜಾಸ್ತಿ ಹೊತ್ತು ಮಾತಾಡೋಕ್ಕೂ ಬಿಡೋಲ್ಲ ಅವರು. ನಂಗೊಂಥರ ಚಿಂತೆ ಆಗ್ತಿದೆ JK. ವಯನ್, ನೀನು ಯಾಕೆ ಚಿಂತೆ ಮಾಡ್ತೀಯಾ?
ನಾನೆಲ್ಲ ನೋಡ್ಕೋತೀನಿ ಬಿಡು. ನೀನು ಮಾಡಬೇಕಾಗಿರೋದಿಷ್ಟೇ, ನೀನು ಯಾವುದಾದ್ರು ಪಿ ಜಿಗೆ ಜಾಯ್ನ್ ಆಗಿ ನನ್ನ ಡ್ಯಾಡ್ ಕಂಪ್ನಿಗೆ ಜಾಬಿಗೆ ಸೇರ್ಕೊ. ಮುಂದೆ ಏನಿದ್ರು ನಾನಿದ್ದೀನಲ್ವಾ, ನಾನು ನೋಡ್ಕೋತೀನಿ. ಚೆಕ್ಕೆ, ನಾನು ನೆಕ್ಸ್ಟ್ ಪಿ ಜಿಗೆ ಸೇರ್ಕೋಬೇಕಾ? ಹಾಗಂತ ಮನೇಲಿ ಹೇಳಿರು, ಬಟ್ ನನ್ನ ಜೊತೆಗೆ ಬಂದು ಸ್ಟೇ ಮಾಡು. ನಾನು ನಮ್ಮಿಬ್ರಿಗೋಸ್ಕರ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ರೂಮ್ನ ರೆಂಟಿಗೆ ತೊಗೊಳ್ಳೋಣ ಅನ್ಕೋತಾ ಇದ್ದೀನಿ. ನೀನೇನು ಹೇಳ್ತೀಯ ವಯನ್? ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರೋಣ. ಇಂಥದ್ದು ಅದೆಲ್ಲ ಏನು ಬೇಡ ಚೆಕ್ಕೆ, ನಾನು ಪಿ ಜಿಗೆ ಜಾಯ್ನ್ ಆಗ್ತೀನಿ ಬಿಡು. ಇವಾಗ ಬಾ, ಎಕ್ಸಾಮಿಗೆ ಟೈಮ್ ಆಗ್ತಿದೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ವಯನ್, ಎಕ್ಸಾಮ್ ಹೇಗೆ ಬರದೆ? ಕೈಯಲ್ಲಿ ಇದ್ದೇ ಬೇಡ ಅನ್ನೋದು, ನೆಟ್ಟಿಗೆ ಹೇಳು. ಪಾಸ್ ಆಗೋ ಹಂಗೆ ಬರೆದಿದ್ಯಾ ತಾನೇ? ನಾನು ಹಾಗೆ ಅನ್ಕೋತಾ ಇದ್ದೀನಿ ಚೆಕ್ಕೆ, ಜಸ್ಟ್ ಪಾಸ್ ಆದರೂ ಆದರೆ ಸಾಕು. ವಯನ್, ಪಾಸ್ ಆಗ್ತೀನಿ ಬಿಡು ಚೆಕ್ಕೆ. ಬಾ ಇವಾಗ ಹೋಗೋಣ. ನೆಕ್ಸ್ಟ್ ನೀವಿಬ್ಬರು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸೇರಿ ಹೊರಗಡೆ ಎಲ್ಲ ಸುತ್ತಾಡ್ಬಿಟ್ಟು ಈವ್ನಿಂಗ್ 6:30 ಹಂಗೆ ಮನೆಗೆ ಬಂದು ಸೇರ್ತೀರಾ. ಡೈಲಿ ಜೇಕೆನೇ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡೋದು, ಓಕೆನಾ? ವಯನ್, ಏನೇ ಹಾಗೆ ಹೋಗ್ತಿದ್ಯಾ? ಒಂದು ಕೊಟ್ಬಿಟ್ಟು ಹೋಗೆ. ಏನು ಜೇಕೆ? ನಿಂಗೆ ಗೊತ್ತಿಲ್ವಾ ನಾನೇನು ಕೇಳ್ತಿದ್ದೀನಿ ಅಂತ? ಆಗ ನೀವು ಲೈಟಾಗಿ ಸ್ಮೈಲ್ ಮಾಡಿಕೊಂಡು ಜೇಕೆ ಲಿಪ್ಸಲ್ಲಿ ಒಂದು ಕಿಸ್ ಕೊಟ್ಬಿಟ್ಟು ಹೋಗ್ತೀರಾ. ಜೇಕೆ ನೀವು ಮನೆ ಒಳಗಡೆ ಹೋಗೋವರೆಗೂ ನಿಮ್ಮನ್ನೇ ನೋಡ್ತಾ ನಿಂತಿದ್ದಾರೆ. ನೆಕ್ಸ್ಟ್ ಇವಾಗ ಒಂದು 2 ಮಂತ್ಸ್ ಬಿಟ್ಟು ಏನಾಗುತ್ತೆ ಅಂತ ನೋಡೋಣ. ವಯನ್, ನಿನ್ನ ಜಾಬಿಗೆ ಹೋಗು ಅಂತ ಯಾರು ಹೇಳಿದ್ದು? ಯಾವ ಪಿ ಜಿನೂ ಸೇರ್ಬೇಡ, ಜಿನೂ ಸೇರ್ಬೇಡ, ಸುಮ್ಮನೆ ಮನೇಲೇ ಇರು. ನಿನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು. ಮರ್ಯಾದೆಯಿಂದ ನಾವು ತೋರಿಸೋ ಹುಡ್ಕನ್ನ ಮದುವೆ ಆಗು. ಅಮ್ಮ, ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ನನಗೆ ಇವಾಗಲೇ ಮದುವೆ ಎಲ್ಲ ಬೇಡ. ನಾನು ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಜಾಬ್ ಮಾಡ್ತೀನಿ. ಆಮೇಲೆ ಬೇಕಿದ್ರೆ ಮದುವೆ ಮಾತುಕತೆ ಎಲ್ಲ ಮಾತಾಡ್ಕೊಳ್ಳೋಣ. ನಾನು ಇವಾಗ ಪಿ ಜಿಗೆ ಹೋಗಬೇಕಷ್ಟೇ. ನನ್ನ ಬಟ್ಟೆಗಳನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೋಬೇಕು. ನೀನು ನನ್ನ ರೂಮ್ ಬಿಟ್ಟು ಸ್ವಲ್ಪ ಆಚೆ ಹೋಗು. ಏಯ್, ನನ್ನೇ ಹೋಗು ಅಂತೀಯಾ? ರೀ, ನೀವಾದರೂ ಹೇಳ್ರಿ ಇವಳಿಗೆ. ಹೇಯ್, ನೀನು ಸುಮ್ಮನೆ ಇರೇ. ನನ್ನ ಮಗಳು ತುಂಬ ಬುದ್ಧಿವಂತೆ, ಅವಳೇನೇ ಮಾಡಿದ್ರು ಸರಿಯಾಗಿರುತ್ತೆ. ಅವಳ ಲೈಫಲ್ಲಿ ಅವಳು ಕರೆಕ್ಟಾಗಿ ನಿರ್ಧಾರ ತೊಗೊಂಡಿರ್ತಾಳೆ. ವಯನ್, ನಿನ್ನ ಬಟ್ಟೆಗಳನ್ನೆಲ್ಲ ನೀನು ಪ್ಯಾಕ್ ಮಾಡ್ಕೊಂಡು ಕಾರ್ ಡಿಕ್ಕಿ ಲಗೇಜ್ ತಂದು ಇಟ್ಬಿಡು. ನಾನೇ ನಿನ್ನ ಪಿ ಜಿ ಹತ್ರ ಡ್ರಾಪ್ ಮಾಡ್ತೀನಿ, ಓಕೆನಾ? ಓಕೆಪ್ಪ. ಓ, ಅಪ್ಪನ ಮಗಳೂ ಏನಾದರೂ ಮಾಡ್ಕೊಳ್ಳಿ, ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ನಾನೇನೋ ನನ್ನ ಅಣ್ಣ ಮಗನಿಗೆ ಭಯನ ಕೊಟ್ಟು ಬೇಗ ಮದುವೆ ಮಾಡೋಣ ಅಂದ್ಕೊಂಡ್ರೆ ಇವಳು ಅದು ಯಾವುದೋ ಕಂಪ್ನಿಗೆ ಜಾಬ್ಗೆ ಹೋಗ್ತಾಳಂತೆ. ಎಲ್ಲ ನನ್ನ ಕರ್ಮ ಅಂತ ನಿಮ್ಮಮ್ಮ ನಿಮ್ಮನ್ನ ಬಾಯಿ ತುಂಬ ಬೈಕೊಂಡು ಅಡುಗೆ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಜೇಕೆ, ಇದು ಯಾಕೋ ಸರಿ ಬರಲ್ಲ ಕಣೋ. ನನ್ನ ಪಿ ಜಿಲಿರೋದೇ ಸರಿ ಅನ್ನಿಸ್ತಿದೆ ನನಗೆ. ನನ್ನ ಅಪ್ಪ ಬೇರೆ ಆ ಪಿ ಜಿನ ನೋಡಿದ್ದಾರೆ. ನನಗೆ ಯಾವತ್ತಾದರೂ ನೋಡಬೇಕು ಅಂತ ಅಲ್ಲಿ ನಾನು ಹುಡ್ಕೊಂಡು ಹೋದರೆ ಪಕ್ಕ ಸಿಗಾಕೋತೀನಿ ನಾನು. ಆಮೇಲೆ ನಮ್ಮ ಲವ್ ವಿಷಯನೂ ಗೊತ್ತಾಗುತ್ತೆ ಅಪ್ಪಂಗೆ. ಬಾ, ನಾನು ವಾಪಸ್ ಅಲ್ಲೇ ಬಿಟ್ಬಿಡು. ವಯನ್, ಯಾಕೆ ಸುಮ್ಮನೆ ಹೆದರ್ಕೊಂಡು ಸಾಯ್ತೀಯಾ? ಹೇಗೋ ಮ್ಯಾನೇಜ್ ಮಾಡಿದ್ರಾಯ್ತು ಬಿಡು. ಇಲ್ಲಿ ನೋಡು, ಇದೇ ನನ್ನ ಡ್ಯಾಡ್ ಕಂಪ್ನಿ ಅಡ್ರೆಸ್. ನಾಳೆ ಮಿಸ್ ಮಾಡದೆ ಇಂಟರ್ವ್ಯೂನ ಅಟೆಂಡ್ ಮಾಡು. ಅಲ್ಲಿ ಕಿಮ್ ಅಂಕಲ್ ಅಂತ ಒಬ್ಬರು ಇದ್ದಾರೆ, ಅವರೇ ಫುಲ್ ಇದಕ್ಕೆ ಇನ್ಚಾರ್ಜ್. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ನಿನ್ನ ಪಕ್ಕ ಸೆಲೆಕ್ಟ್ ಮಾಡ್ಕೋತಾರೆ, ಓಕೆನಾ? ಭಯ ಪಡಬೇಡ. ಇವಾಗ ಬಾ, ಇಬ್ಬರು ಡಿನ್ನರ್ ಮಾಡೋಣ ಅಂತ ಜೇಕೆ ನಿಮಗೆ ಡಿನ್ನರ್ ಸರ್ವ್ ಮಾಡ್ತಾರೆ. ಎಸ್, ನೀವಿಬ್ಬರು ಇವಾಗ ಒಂದೇ ಅಪಾರ್ಟ್ಮೆಂಟ್ ಹೌಸಲ್ಲಿ ಸ್ಟೇ ಇದ್ದೀರಾ. ನೀವು ಎಷ್ಟೇ ಬೇಡ ಬೇಡ ಅಂದರೂ ನಮ್ಮ ಜೇಕೆ ನಿಮ್ಮ ಮಾತನ್ನ ಕೇಳಿದೆ ನಿಮ್ಮನ್ನ ತುಂಬ ಫೋರ್ಸ್ ಮಾಡಿ ಪಿ ಜಿ ಬಿಟ್ಟು ನಿಮ್ಮನ್ನ ಅವ್ರ ಜೊತೆಗೆ ಸ್ಟೇ ಇರಿಸ್ಕೊಂಡಿದ್ದಾರೆ. ಅದು ಅವ್ರ ಡ್ಯಾಡ್ಗೂ ಒಂದು ಮಾತನ್ನ ತಿಳಿಸ್ದೆ. ನೆಕ್ಸ್ಟ್ ಈಗ ಜೇಕೆ ಬಾಲ್ಕನಿ ಸೈಡ್ ನಿಂತು ಭಯಂಕರವಾಗಿ ಏನೇನೋ ಥಿಂಕ್ ಮಾಡ್ತಿದ್ದಾರೆ. ಆಗ ನೀವು ಜೇಕೆನ ಬ್ಯಾಕ್ ಸೈಡಿಂದ ಟೈಟಾಗಿ ಹಗ್ ಮಾಡಿಕೊಂಡು, ಏನು ಸರ್, ಏನೋ ಡೀಪಾಗಿ ನಿಂತು ಯೋಚಿಸ್ತಾ ಇರೋ ಆಗಿದೆ, ಏನರ ಬಗ್ಗೆ ಜೇಕೆ? ವಯನ್, ನನ್ನ ಡ್ಯಾಡಿ ನನ್ನ ಲಂಡನ್ನಲ್ಲಿರೋ ನಮ್ಮ ಬ್ರಾಂಚಿಗೆ ಹೋಗ್ಬಿಟ್ಟು ಬಾ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಯಾಕೆ ಜೇಕೆ? ಯಾಕೆ ಅಂದರೆ ನೀನು ಒಬ್ಬಳನ್ನೇ ಹೇಳ್ಬಿಟ್ಟು ನಾನು ಮಾತ್ರ ಹೇಗೆ ಹೋಗ್ಲಿ ವಯನ್? ನಾನು ಎಷ್ಟು ಆಸೆಯಿಂದ ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಈ ರೂಮ್ನ ರೆಂಟಿಗೆ ತೊಗೊಂಡೆ ಗೊತ್ತಾ? ಅಪ್ಪಂಗೂ ನಿಜ ಹೇಳಿಲ್ಲ, ನಾನು ಫ್ರೆಂಡ್ಸ್ ಜೊತೆ ಇದ್ದೀನಿ ಡ್ಯಾಡಿ ಅಂತ ಸುಳ್ಳು ಹೇಳಿದೆ. ಆದರೆ ಇವಾಗ ನೀನು ಲಂಡನ್ಗೆ ಹೋಗಲೇಬೇಕು ಜೇಕೆ ಅಂತ ಅವಾಗಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ದಾರೆ. ನನಗೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಿದ್ದೆ ವಯನ್. ಜೇಕೆ, ನೀನು ಹೋಗ್ಬಿಟ್ಟು ಬಾ, ನೀನು ಬರೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ವಯನ್, ಒಂದು 2-3 ಡೇಸ್ ಅಥವಾ ಒಂದು ವೀಕ್ ಆಗಿದ್ರೂ ಓಕೆ ಅನ್ಬೋದಿತ್ತು. ಬಟ್ 3 ಮಂತ್ಸ್ ನಾನು ಅಲ್ಲೇ ಇದ್ದು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನನ್ನ ಡ್ಯಾಡಿ. ನಂಗೆ ಅದಕ್ಕೆ ಇವಾಗ ಚಿಂತೆ ಆಗ್ತಿರೋದು. ನಾನೇನೋ ನಿನ್ನ ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ. ಬಟ್ ಇವಾಗ ನಿನ್ನ ಹೇಗೆ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದು? ನಂಗೆ ಟೆನ್ಷನ್ ಆಗ್ತಿದೆ ವಯನ್. ಆವಾಗ ನೀವು ಜೇಕೆನ ಟೈಟಾಗಿ ಹಗ್ ಮಾಡಿಕೊಂಡು, ಜೇಕೆ, ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ, ನೀನು ಹೋಗ್ಬಿಟ್ಟು ಬಾ. ನೀನು ವಾಪಸ್ ಇಲ್ಲಿಗೆ ಬರೋವರೆಗೂ 3 ಮಂತ್ಸ್ ಅಲ್ಲ 3 ಇಯರ್ಸ್ ಆದರೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ರಿಯಲಿ? ಜೇಕೆ, ನಾನು ಮತ್ತೆ ಪಿ ಜಿಗೆ ಹೋಗ್ತೀನಿ. ಇಲ್ಲಿ ನಾನು ಒಬ್ಬಳಿಗೆ ಇರೋದಕ್ಕಾಗಲ್ಲ ಕಣೋ. ಸರಿ ವಯನ್, ಬಟ್ ಯಾವಾಗಲೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲೇ ಇರೋ, ಒನ್ ಡೇನೂ ಮಿಸ್ ಮಾಡಬೇಡ, ಸರಿನಾ? ಆಯಿತು ಜೇಕೆ ಅಂದ್ಬಿಟ್ಟು ನೀವಿಬ್ಬರು ಇವಾಗ ಡೀಪಾಗಿ ಒಂದು ಲಾಂಗ್ ಲಿಪ್ ಲಾಕ್ ಮಾಡ್ಕೋತೀರಾ. ನೆಕ್ಸ್ಟ್ ಡೇ ಮಾರ್ನಿಂಗ್
ವಯನ್, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನನಗೆ ಇವಾಗ ಆಲ್ರೆಡಿ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದೆ. ನಾನಿನ್ನು ಹೊರಡ್ತೀನಿ, ಟೈಮ್ ಆಗ್ತಿದೆ ನನಗೆ. ಡ್ಯಾಡ್ ಅವಾಗಿಂದ ಕಾಲ್ ಮಾಡ್ತಿದ್ದಾರೆ. ಬಾಯ್, ಟೇಕ್ ಕೇರ್. ಜೇಕೆ. ಹೇಳು ವಯನ್. ಮಿಸ್ ಯು ಟು. ಬಾಯ್. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವಿವಾಗ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಜೆ.ಕೆ ಹೇಳಿದ ಅಡ್ರೆಸ್ಗೆ ಬಂದಿದ್ದೀರಾ. ನೀವು ಅಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಾಗೆ, ಮಿಸ್ ವಯನ್, ಎಸ್, ನೀವು ಮಿಸ್ಟರ್ ಕಿಮ್? ಹೌದು. ಓಹ್, ಜೆ.ಕೆ ಹೇಳಿದ್ದ, ಸಾರಿ ಜೆ.ಕೆ ಹೇಳಿದರು ನೀವೇ ನನ್ನ ಇಂಟರ್ವ್ಯೂ ಮಾಡೋದು ಅಂತ. ಹೌದಾ, ಸರಿ, ಕ್ಯಾಬಿನ್ ಒಳಗಡೆ ಬನ್ನಿ. ಓಕೆ ಸರ್. ಇವರೇ ವಯನ್, ಅದೇ ನಾ ಹೇಳಿದ್ನಲ್ಲ. ಓ, ಇವಳೇನಾ ವಯನ್? ಸರಿ, ನಾನು ಮಾತಾಡ್ಕೋತೀನಿ, ನೀವು ಸ್ವಲ್ಪ ಆಚೆ ಇರು. ಓಕೆ ಸರ್ ಅಂತ ಕಿಮ್ ಆ ಕ್ಯಾಬಿನ್ ಬಿಟ್ಟು ಆಚೆ ಹೋಗ್ತಾರೆ. ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿ ಸಖತ್ತು ಭಯ ಪಡ್ತಿದ್ದೀರಾ. ವಯನ್, ಸಿಟ್ ಡೌನ್. ಸರ್, ಏನು? ನಾನು ಯಾರಂತ ಗೊತ್ತಾ ನಿಮಗೆ? ಸರ್, ಅದು ಯಾಕೆ ಜೆ.ಕೆ ಹೇಳಲಿಲ್ವಾ? ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾದರೂ ಮಾತಾಡು. ಸರಿ, ನಾನೇ ಮಾತಾಡ್ತೀನಿ, ಕೇಳು. ಎಷ್ಟು ಬೇಕು ನಿಮಗೆ? ಸರ್, ನನ್ನ ಮಗನ್ನ ಬಿಟ್ಟು ದೂರ ಹೋಗೋದಕ್ಕೆ ಎಷ್ಟು ಬೇಕು ನಿಮಗೆ? ತಗೋ, ಈ ಚೆಕ್ಕಲ್ಲಿ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಫಿಲ್ ಮಾಡ್ಕೊ ಬೇಗ. ಅಂಕಲ್, ಡೋಂಟ್ ಕಾಲ್ ಮೀ ಅಂಕಲ್. ಯಾರು ನೀನು? ಪ್ರಪಂಚದಲ್ಲಿ ಎಷ್ಟು ಹುಡುಗರಿದ್ದಾರೆ, ಅವರನ್ನೆಲ್ಲ ಬಿಟ್ಟು ನನ್ನ ಮಗನೇ ಬೇಕಾ ನಿಮಗೆ? ನಿಮ್ಮಿಬ್ಬರು ಲವ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ನನಗೆ, ಕಿಮ್ ಹೇಳ್ದ. ಸೊ ಅದಕ್ಕೆ ಜೆ.ಕೆನ ಫ್ಲೈಟ್ ಹತ್ತಿಸಿ ಲಂಡನ್ನಿಗೆ ಕಳಿಸಿದ್ದೀನಿ ನಾನು, ನಿನ್ನ ಹತ್ರ ಈ ಡೀಲ್ನ ಮುಗಿಸ್ಕೊಳ್ಳೋದಕ್ಕೆ. ನಿನ್ನಂಥ ಲೋ ಕ್ಲಾಸ್ ಹುಡುಗಿನ ನನ್ನ ಮಗ ಯಾಕೆ ಲವ್ ಮಾಡ್ದ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ಐ ಡೋಂಟ್ ಲೈಕ್ ಯು. ಸರ್, ಇಲ್ಲಿ ನೋಡು ವಯನ್, ನನ್ನ ಮೀರಿ ನೀನು ಜೆ.ಕೆನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದು ಬಿಡೋದು ಇಲ್ಲ. ಇವಾಗಲೇ ಅವನಿಗೆ ನಾನೊಂದು ಹುಡುಗಿನ ಹುಡುಕಿಟ್ಟಿದ್ದೀನಿ. ಅವಳಿಗೆ ಅಟ್ ಪ್ರೆಸೆಂಟ್ ಲಂಡನಲ್ಲೇ ಇದ್ದಾಳೆ. ಅವರಿಬ್ಬರು ಪಕ್ಕ ಅಲ್ಲೇ ಕಮಿಟ್ ಆಗ್ತಾರೆ. ಸೊ ನೀನು ನನ್ನ ಮಗನಿಗೋಸ್ಕರ ಕಾಯ್ತಾ ಕೂರದೆ ನಿನ್ನ ಲೈಫ್ನ ನೀನು ನೋಡ್ಕೊ. ಇಲ್ಲ ಅಂದರೆ ನಿನ್ನಪ್ಪ ಅಮ್ಮ ನಿನಗೊಬ್ಬ ತಮ್ಮ ಇದ್ದಾನಲ್ವಾ, ಆ 3 ಜನ ಈ ಭೂಮಿ ಮೇಲೆ ಇರಲ್ಲ. ಹುಷಾರ್. ಸರ್, ಏನು ಹೇಳ್ತಿದ್ದೀರಾ? ನಾನು ಇವಾಗಲೇ ಜೆ.ಕೆ ಕಾಲ್ ಮಾಡ್ತೀನಿ. ಆಗ ಜೆ.ಕೆ ತಂದಿದ್ಯೋ ನಿಮ್ಮ ಕೈಯಿಂದ ನಿಮ್ಮ ಸೆಲ್ಫೋನ ಕಿತ್ಕೊಂಡು ದೂರ ಬಿಸಾಕ್ತಾರೆ. ಹೇಯ್, ನಾ ಹೇಳಿದ್ದೇನೋ ಅರ್ಥ ಆಗ್ತಿಲ್ವಾ ನಿನಗೆ? ನನ್ನ ಬಾಡಿ ಗಾರ್ಡ್ಸ್ ಇವಾಗ ನಿನ್ನ ಮನೇಲಿದ್ದಾರೆ. ಯಾಕೆ ಡೌಟಾ? ಸ್ವಲ್ಪ ಇಲ್ಲಿ ನೋಡಿಲ್ಲಿ. ಆಗ ನೀವು ಅವ್ರ ಲ್ಯಾಪ್ಟಾಪ್ನ ನೋಡಿದರೆ ಆ ಗಾರ್ಡ್ಸ್ಗಳು ನಿಮ್ಮಪ್ಪ ಅಮ್ಮ ನಿಮ್ಮ ತಮ್ಮಂಗೆ ಆಲ್ರೆಡಿ ಚೆನ್ನಾಗಿ ಹೊಡೆದಿದ್ದಾರೆ. ಸರ್, ಏನು ಸರ್ ಇದೆಲ್ಲ? ಯಾಕೆ ಅವ್ರಿಗೆ ಇಷ್ಟು ಹೊಡ್ಸಿದ್ದೀರಾ? ಬಿಟ್ಬಿಡಿ ಅವ್ರನ್ನ. ಹೇಯ್, ಅವ್ರು ಇನ್ನೂ ಜೀವಂತವಾಗಿ ಉಳ್ಕೋಬೇಕು ಅನ್ನೋ ಆಸೆ ನಿಂಗಿದ್ರೆ ನೀನು ನನ್ನ ಮಗನಿಂದ ದೂರ ಆಗಬೇಕು. ಹೇಳು, ಅವನಿಂದ ದೂರ ಹೋಗ್ತೀಯಾ ತಾನೆ? ಆ್ಯಂಡ್ ಇವಾಗಿಲ್ಲಿ ನಡೆದಿದ್ದನ್ನ ನೀನು ಯಾರ ಹತ್ರನೂ ಏನು ಹೇಳಬಾರ್ದು, ಅದರಲ್ಲೂ ಮುಖ್ಯವಾಗಿ ಜೆ.ಕೆ ಹತ್ರ. ಇವಾಗ ನಿಮ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಸಖತ್ ಅಳ್ತಿದ್ದೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್ಟು ಆಫ್ಟರ್ 3 months. ವಯನ್ಗೇನಾಯಿತು? ಅವಳು ಇವತ್ತಿನವರೆಗೂ ಯಾಕೆ ನಂಗೊಂದು ಕಾಲು ಮಾಡಿಲ್ಲ? ನಾನೇ ಕಾಲ್ ಟ್ರೈ ಮಾಡಿದ್ರು ಯಾಕೋ ರೀಚೇ ಆಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಏನಾಯ್ತು ಅವಳಿಗೆ? ಮಾಡಿದ್ಲು ಅನಿಸುತ್ತೆ. ಓಹ್, ಡ್ಯಾಡಿನಾ? ಹಲೋ ಡ್ಯಾಡ್. ಹೇ ಜೆ.ಕೆ, ಹೇಗಿದೆಯೋ? ಹೇಗೆ ಹೋಗ್ತಿದ್ದೆ ನಿನ್ನ ಕೆಲಸ ಎಲ್ಲ? ಫೈನ್ ಡ್ಯಾಡ್. ಯಾಕೋ ಡಲ್ಲಾಗಿ ಮಾತಾಡ್ತಿದ್ಯಾ ಜೆ.ಕೆ? ರೈತು ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಡ್ಯಾಡ್, ಜಸ್ಟ್ ಸ್ಟಾಪ್ ಇಟ್. ರೀತು ನನಗೆ ಜಸ್ಟ್ ವರ್ಕಿಂಗ್ ಪಾರ್ಟ್ನರ್ ಅಷ್ಟೇ, ಅವಳೇ ನನ್ನ ಗರ್ಲ್ ಫ್ರೆಂಡ್ ಅಲ್ಲ. ಮಾಡ್ಕೋ ಜೆ.ಕೆ, ಯಾರು ಬೇಡ ಅಂದರು? ಡ್ಯಾಡಿ, ನಂಗೆ ಇವಾಗಲೇ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಸಾರಿ, ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ. ಆದರೆ ಕಿಮ್ ಅಂಕಲಿಗೆ ಗೊತ್ತು. ಹೌದಾ? ಯಾರಪ್ಪ ಅದು? ವಯನ್ ಅಂತ. ಅವಳು ನಮ್ಮ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾಳೆ. ಕಿಮ್ ಅಂಕಲ್ನ ಕೇಳಿಯಪ್ಪ, ಅವ್ರು ಹೇಳ್ತಾರೆ. ಜೆ.ಕೆ, ನೀನು ಯಾರಂದೆ? ವಯನ್ ಅಂತನಾ? ಯಾಕೆ ಡ್ಯಾಡ್? ಜೆ.ಕೆ, ವಯನ್ ಅನ್ನೋ ಹುಡುಗಿ ನಮ್ಮ ಕಂಪ್ನಿಗೆ ಬಂದಿದ್ಲು. ನಾನು ಜಾಬ್ ಕೊಟ್ಟೆ, ಬಟ್ ಅವಳು ನಮ್ಮ ಕಂಪ್ನಿಯಲ್ಲಿ 1 ತಿಂಗಳೂ ಸರಿಯಾಗಿ ವರ್ಕ್ ಮಾಡಲಿಲ್ಲ ಜೆ.ಕೆ, ಕೆಲಸ ಬಿಟ್ಟೋದ್ಲು. ವಾಟ್? ಏನು ಹೇಳ್ತಿದ್ರೆ ಡ್ಯಾಡ್? ಬಟ್ ಕಿಮ್ ಅಂಕಲ್ ಇದ್ರ ಬಗ್ಗೆ ನಂಗೆ ಯಾವ ವಿಷಯನೂ ಏನೂ ಹೇಳಿಲ್ವಲ್ಲ. ನಾನು ಕಾಲ್ ಮಾಡಿದಾಗೆಲ್ಲ ವಯನ್ ಬ್ಯುಸಿಯಾಗೇನೋ ವರ್ಕ್ ಮಾಡ್ತಿದ್ದಾಳೆ, ಆಮೇಲಿಂದ ಅವಳನ್ನೇ ಕಾಲ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಿದ್ರು. ಆದರೆ ವಯನ್ ನಂಗೆ ಇದುವರೆಗೂ ಯಾವ ಫೋನ್ ಕಾಲು ಮೆಸೇಜ್ನೂ ಸಹ ಮಾಡಿಲ್ಲ ಡ್ಯಾಡ್. ನಾನೇ ಮಾಡಿದರೂ ರೀಚ್ ಆಗ್ತಿಲ್ಲ. ನಿಜವಾಗ್ಲೂ ಏನು ನಡೀತಿದೆ ಅಲ್ಲಿ? ನಂಗೆ ವಯನ್ಗೆ ಏನಾಯಿತು? ಅವಳು ಎಲ್ಲಿಗೆ ಹೋದ್ಲು? ಅದನ್ನ ಯಾಕೆ ಕೇಳ್ತೀಯ ಜೆ.ಕೆ? ವಯನ್ಗೆ ಇವಾಗಲೇ ಮದುವೆ ಆಗೋಯ್ತು, ಕಿಮ್ ಹೇಳ್ದ. ಹಾಂ, ಏನು? ಜೆ.ಕೆ, ನೀನು ಗಾಬರಿ ಆಗಬೇಡ. ನಾನೇ ಅವಳನ್ನ ಸ್ವಲ್ಪ ವಾಶ್ ಮಾಡೋದಕ್ಕೆ ಹೇಳಿದ್ದೆ ಕಿಮ್ ಹತ್ರ. ನಿಮ್ಮಿಬ್ಬರು ಲವ್ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಜೆ.ಕೆ. ವಯನ್ ನೀನು ಅಂದ್ಕೊಂಡಿರೋವಷ್ಟು ಒಳ್ಳೆಯವಳಲ್ಲ ಜೆ.ಕೆ. ನೀನು
ಅವಳು ಪಕ್ಕದಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಅವಳು ನಿನ್ನ ಬಿಟ್ಟು ಬೇರೊಬ್ಬನ ಹೊಡ್ಕೊಂಡು ಹೋದ್ಲು. ನಿನಗೆ ಮೋಸ ಮಾಡಿ ಒಬ್ಬ ರಿಚ್ ಬಾಯ್ನೇ ಮದುವೆ ಆಗಿದ್ದಾಳು ಅವಳು. ಆ ವ್ಯಕ್ತಿ ಯಾರು ಗೊತ್ತಾ? ಪಾರ್ಕ್ ಕಂಪನಿ CEO ಮಿಸ್ಟರ್ ಜಿಮಿನ್. ಅವಳು ಅವನ ಜೊತೆಗೆ ಒಂದು ಮೇನ್ ಲೀಡಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಡ್ಯಾಡ್, ನೀವು ಹೇಳ್ತಿರೋದೆಲ್ಲ ನಿಜನಾ? ಫಯ್ಯ ನನಗೆ ಚೀಟ್ ಮಾಡಿದ್ಲಾ? ಹೌದು ಜಕ್ಕೆ, ಅವಳನ್ನ ಮರ್ತು ಬಿಡು ನೀನು. ಅವಳನ್ನ ಮರೆತು ರೀತುನ ಮದುವೆ ಆಗು. ಡ್ಯಾಡ್, ನಾನು ವಾಪಸ್ ಅಲ್ಲಿಗೆ ಬರ್ತೀನಿ. ನೀವೇನಾದರೂ ಮಾಡಿ ಆ ಜಿಮಿನ್ ಜೊತೆಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಡೀಲ್ನ ಇಟ್ಕೊಳ್ಳಿ. ಆ್ಯಂಡ್ ಅವನೇನೇ ಕಂಡೀಷನ್ಸ್ನ ಇಟ್ಟರು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ವಾಟ್? ಯಾಕೆ ಜಕ್ಕೆ? ಪ್ಲೀಸ್ ಡ್ಯಾಡ್, ಹೇಳಿದ್ದನ್ನು ಮಾಡಿ. ಓಕೆ ಆಯಿತು. ನಾನು ಅವ್ರನ್ನ ಮೀಟ್ ಮಾಡಬೇಕು ಅವ್ರ ಕಂಪ್ನಿಲಿ. ಅವಳು ಯಾಕೆ ನನಗೆ ಮೋಸ ಮಾಡಿದ್ಲು ಅಂತ ನಾನು ಕೇಳ್ತೀನಿ. ನನಗೆ ಪಯ್ಯನ್ ಬೇಕು ಅಂತ ಫೋನಲ್ಲೇ ಹೇಳ್ತಾ ಇದ್ದಾರೆ. ಇವಾಗ ಜಿಯೋನ್ ಅವರು ನಿಮ್ಮ ಬಗ್ಗೆ JK ಹತ್ರ ಹೇಳಿದ್ದು ಸುಳ್ಳು. ಅಂದರೆ ನಿಮಗೆ ಮದುವೆ ಆಗಿರೋದು ನಿಜ, ಬಟ್ ನೀವೇ JKಗೆ ದ್ರೋಹ ಮಾಡಿದ್ರಿ ಅನ್ನೋದು ಸುಳ್ಳು. ಏನಾಗಿರುತ್ತೆ ಅಂದರೆ ಜಿಯೋನ್ ಅವರು ಅವತ್ತು ನಿಮಗೆ ಸಖತ್ ಹೆದರಿಸಿರ್ತಾರಲ್ವ. ಸೊ ಅವತ್ತೇ ನಿಮ್ಮ ಅಪ್ಪ ಅಮ್ಮನ ಹತ್ರ ನಿಮ್ಮ ಮಗ JK ಲಂಡನಿಂದ ವಾಪಸ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಿಮ್ಮ ಮಗಳು ವಯನ್ಗೆ ಯಾರ ಜೊತೆಗಾದರೂ ಬೇಗ ಮದುವೆ ಮಾಡಿಸಿ, ಇಲ್ಲಾಂದರೆ ನೀವು ಯಾರೂ ಜೀವಂತವಾಗಿರಲ್ಲ ಆ್ಯಂಡ್ ನಿಮ್ಮ ಮಗಳು ಲೈಫ್ನ ನಾಶ ಮಾಡಿಬಿಡ್ತೀನಿ ಅಂತ ಗನ್ ತೋರಿಸಿ ಹೆದರಿಸಿರ್ತಾರೆ. ಸೊ ಅದಾದಮೇಲೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಲವಂತದಿಂದ ನಮ್ಮ ಜಿಮಿನ್ಗೆ ಕೊಟ್ಟು ಬೇಗ ಬೇಗ ಮದುವೆ ಮಾಡಿಸಿರ್ತಾರೆ. ನಮ್ಮ ಜಿಮಿನ್ಗೆ ಯಾರಂದರೆ ನಿಮ್ಮ ಫ್ಯಾಮಿಲಿಗೆ ಸ್ವಲ್ಪ ದೂರದ ರಿಲೇಟಿವ್ಸ್, ಓಕೆನಾ? ನಿಮಗೆ ಮೊದಲು ನಮ್ಮ ಜಿಮಿನ್ ಮೇಲೆ ಯಾವ ಪ್ರೀತಿ ಕಾಳಜಿನೂ ಇರಲ್ಲ. ಆದರೆ ಡೇಸ್ಗಳು ಪಾಸ್ ಆದಾಗೆ ಅವ್ರು ನಿಮ್ಮ ಮೇಲೆ ತೋರಿಸೋ ಪ್ರೀತಿ ಆ್ಯಂಡ್ ಅವ್ರ ಕೇರಿಂಗ್ನ ನೋಡಿ ನಿಮ್ಮ ಮನಸ್ಸು ಅವ್ರ ಕಡೆಗೆ ವಾಲ್ತಿರುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಕಾರಣ ಏನಂದರೆ ಜಿಯೋನ್ ಅವರು ನಿಮಗೆ ಅನ್ನೋ ನಂಬರಿಂದ ಕಾಲ್ ಮಾಡಿಬಿಟ್ಟು, ಹೇ ಫಯ್ಯನ್, ನನ್ನ ಮಗನ್ನ ನೀನು ಡಿಸ್ಟರ್ಬ್ ಮಾಡ್ತಿಲ್ಲ ತಾನೆ? ಯಾವುದೇ ಕಾರಣಕ್ಕೂ ಅವನಿಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಏನೂ ಮಾಡಬಾರ್ದು ನೀನು. ಅವನು ನಾನು ನೋಡಿರೋ ರೀತು ಜೊತೆ ಡೈಲಿ ಹ್ಯಾಪಿಯಾಗಿದ್ದಾನೆ. ಅವರಿಬ್ರಿಗೂ ಆದಷ್ಟು ಬೇಗ ಮ್ಯಾರೇಜ್ ಫಿಕ್ಸ್ ಮಾಡಿಸ್ತೀನಿ ನಾನು ಅಂತ ನಿಮಗೆ ಅವಾಗವಾಗ ಬೆದರಿಕೆ ಹಾಕ್ತಾನೆ ಇರ್ತಾರೆ. ಸೊ ನೀವು ಒನ್ ಡೇ ಓಕೆ JKಗೆ ಅಲ್ಲಿ ಲೈಫ್ ಆ್ಯಂಡ್ ಆ ಹುಡುಗಿ ಇಷ್ಟ ಆಗಿರ್ಬೋದು, ನಾನು ಅವನ್ನ ಸಂಪೂರ್ಣವಾಗಿ ಮರೆತು ಬಿಡೋದೇ ಒಳ್ಳೆಯದು. JK ಯಾವಾಗಲೂ ಹ್ಯಾಪಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂದ್ಕೊಂಡು ನಮ್ಮ ಜಿಮಿಶ್ ಜೊತೆಗೆ ಒಂದು ನ್ಯೂ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಓಕೆ, ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಎಂಡ್ ಆಯಿತು. ಇವಾಗ ಪ್ರೆಸೆಂಟಿಗೆ ಬರೋಣ. ವಯನ್, ನಿನ್ನ ಲೈಫಲ್ಲಿ ಇಷ್ಟೆಲ್ಲ ನಡೆದಿದ್ರು ನೀನು ಯಾಕೆ ನನ್ನ ಹತ್ರ ಒಂದು ಮಾತು ಏನೂ ಹೇಳ್ಕೊಂಡಿರಲಿಲ್ಲ? JK ತಂದೆ ತುಂಬ ಬ್ಯಾಡ್. ಅವ್ರು ನಿನ್ನ ಮನಸ್ಸಿಗೆ ಸಖತ್ತು ಹರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ನೀನು ಹೇಗೆ ಸಹಿಸ್ಕೊಂಡೆ ವಯನ್? ನಂಗೆ ಒಂದೇ ಒಂದು ಮಾತು ಹೇಳಿರ್ಬೋದಿತ್ತಲ್ವಾ? ಜಿಮಿನ್, ನನ್ನ ಪ್ಯಾಥೋ ಸ್ಟೋರಿನ ನಿನ್ನ ಹತ್ರ ಹೇಳ್ಕೊಂಡು ನಿನಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಅದು ಅಲ್ಲದೆ ಹಳೆ ವಿಷಯಗಳನ್ನೆಲ್ಲ ಮರೆತು ನಿನ್ನ ಜೊತೆ ಹ್ಯಾಪಿಯಾಗಿ ಬಾಳಬೇಕು ಅಂತ ಆಸೆ ಪಟ್ಟೆ ನಾನು. ಸಾರಿ ಜಿಮಿನ್, ನಿನಗೆ ಹೇಳಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ. ವಯನ್, ಇವಾಗ JK ನೀನೇ ಬೇಕು ಅಂತ ಬಂದಿದ್ದಾನಲ್ವಾ, ಇದಕ್ಕೇನು ಹೇಳ್ತೀಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಜಿಮಿನ್. ಮೇ ಬಿ JK ಡ್ಯಾಡಿ JK ಜೊತೆಗೂ ಏನೋ ಡಬಲ್ ಗೇಮ್ ಪ್ಲೇ ಮಾಡಿದ್ದಾರೆ ಅನಿಸ್ತಿದೆ. ನನಗೂ ಅದೇ ಅನ್ನಿಸ್ತಿದೆ. ಬಟ್ ಅದೇನೇ ಆಗಿರಲಿ, ನೀನು ಯಾವತ್ತಿದ್ರು ನನ್ನೋಳು, ನೀನು ನನಗೆ ಮಾತ್ರ. ಇದನ್ನು ಮಾತ್ರ ಮರಿಬೇಡ ವಯನ್ ಅಂದ್ಬಿಟ್ಟು ಜಿಮಿನ್ ನಿಮ್ಮನ್ನ ಡೀಪಾಗಿ ಕಿಸ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ನಮ್ಮ JK ಬೆಳಗ್ಗೆನೇ ನಿಮ್ಮ ಕಂಪನಿ ಬಿಲ್ಡಿಂಗ್ ಮುಂದೆ ನಿಮಗೋಸ್ಕರ ಒಂದು ಬೊಕ್ಕೆ ಇಟ್ಕೊಂಡು ನಿಂತಿದ್ದಾರೆ. ಸರ್, ಆಫೀಸ್ ಓಪನಿಂಗ್ ಟೈಮ್ ಇರೋದು 9ಗೆ, ನೀವ್ಯಾಕೆ ಸರ್ ಇವಾಗಲೇ ಇನ್ನೂ 7:15ಗೆ ಬಂದು ಈ ರೀತಿ ಗೇಟ್ ಎಂಟ್ರೆನ್ಸಲ್ಲಿ ನಿಂತಿದ್ದೀರಾ? ಯಾರೋ ನೋಡಬೇಕಿತ್ತು. ಏನು ವಿಷಯ? ನಾನು ವಯನ್ ಹತ್ರ ಮಾತಾಡಬೇಕು. ಓ, ಮೇಡಮ್ ಹತ್ರನಾ? ಬಟ್ ಅವರು 10:15ಗೆ ಆಫೀಸಿಗೆ ಬರ್ತಾರೆ. ನೀವು ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀರಾ? ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸ್ಕಿಪ್ ಆಗಿ 10:30ನೇ ಆಗೋಯ್ತು. JK ಸ್ಟಿಲ್ ಇನ್ನೂ ನಿಮಗೋಸ್ಕರ ಕಾಯ್ತಾನೇ ಇದ್ದಾರೆ. ಆದರೆ ಇವತ್ತು ನೀವು ಆ್ಯಂಡ್ ಜಿಮಿನ್ ಇಬ್ಬರು ಎಷ್ಟೊತ್ತಾದರೂ ಅಲ್ಲಿಗೆ ಬರಲೇ ಇಲ್ಲ. ಸರ್, ನೀವಿನ್ನೂ ಇಲ್ಲೇ ಕಾಯ್ತಾ ನಿಂತಿದ್ದೀರಾ? ಸರ್, ನೀವು ಬೇಕಿದ್ರೆ ಅಲ್ಲಿ ಒಳಗಡೆ ವೇಟಿಂಗ್ ರೂಮ್ ಇದೆ, ಅಲ್ಲಿ ಹೋಗಿ ಕೂತಿರಿ. ನಾನು ಮ್ಯಾನೇಜರ್ ಹತ್ರ ಮೇಡಮ್ ಇವತ್ತು ಬರ್ತಾರೋ ಇಲ್ವೋ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಇವತ್ತು ಜಿಮಿನ್ ಸರು ಇನ್ನೂ ಬಂದಿಲ್ಲ. ಸೊ ನೀವು ಅಲ್ಲಿ ಹೋಗಿ ಸರ್. ಎಕ್ಸ್ಕ್ಯೂಸ್ ಮೀ, ವಯನ್ದು ಪರ್ಸ್ನಲ್ ನಂಬರ್ ಇದ್ದರೆ ಕೊಡ್ತೀರಾ? ಸಾರಿ ಸರ್, ನಾನೊಬ್ಬ ಸಾಮಾನ್ಯ ಗೇಟ್ ಕಾಯೋ ವಾಚ್ಮ್ಯಾನ್. ನನ್ನ ಹತ್ರ ಮೇಡಮ್ ಪರ್ಸ್ನಲ್ ನಂಬರೆಲ್ಲ ಇಲ್ಲ. ಓಹ್ ಹೌದಾ, ಸಾರಿ ಕೇಳಿದ್ದಕ್ಕೆ. ಇದರಲ್ಲೇನಿದೆ ಬಿಡಿ ಸರ್. ಒಂದು ನಿಮಿಷ ಇರಿ, ನಾನು ಮ್ಯಾನೇಜರ್ ಸರ್ನ ವಿಚಾರಿಸ್ತೀನಿ. ನೆಕ್ಸ್ಟ್ JKನು ವೇಟಿಂಗ್ ರೂಮಲ್ಲಿ ನಿಂತು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆಗ ವಾಚ್ಮ್ಯಾನ್ ಅಲ್ಲಿಗೆ ಬಂದು, ಸರ್, ಇವತ್ತು ಮೇಡಮ್ ಅಂಡ್ ಸರ್ ಇಬ್ಬರು ಬರಲ್ವಂತೆ. ಏನೇ ಕೆಲಸ ಇದ್ದರೂ ಮ್ಯಾನೇಜರ್ನೇ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ನೀವು ಇನ್ನೂ ವೆಯ್ಟ್ ಮಾಡೋದು ವೇಸ್ಟ್ ಸರ್, ನೀವಿನ್ನು ಹೊರಡಿ, ನಾಳೆ ಬನ್ನಿ. ಆಗ JK ಅವ್ರ ಕೈಯಲ್ಲಿ ಹಿಡ್ದಿದ್ದ ಬೊಕ್ಕೆನ ಅಲ್ಲೇ ಫ್ಲೋರಲ್ಲಿ ಬಿಸಾಕ್ಬಿಟ್ಟು, ಪ್ಲೀಸ್ ನನಗೆ ಜಿಮಿನ್ ಮನೆ ಅಡ್ರೆಸ್ ಹೇಳ್ತೀರಾ? ನಾನು ಮುಖ್ಯವಾಗಿ ವಯನ್ ಹತ್ರ ಮಾತಾಡಲೇಬೇಕು, ಎಮರ್ಜೆನ್ಸಿ. ಓಕೆ ಸರ್. ನೆಕ್ಸ್ಟ್
ಜೆ ಕೆ ಇವಾಗ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರೆ. ವಯನ್, ಜೆ ಕೆ ನೀನಿಲ್ಲಿ? ವಯನ್, ನನ್ನ ಡ್ಯಾಡಿ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಪ್ಲೀಸ್ ನನ್ನ ಜೊತೆ ಬಾ ವಯನ್. ನಾನು ನೆನ್ನೆ ನನ್ನ ಡ್ಯಾಡಿನ ಏನು ತಪ್ಪು ಮಾಡಿರಿ ನಿಜ ಹೇಳಿ ಅಂತ ತುಂಬ ಕೋಪದಲ್ಲೇ ಕೇಳಿದೆ. ಅವರು ನಡೆದಿದ್ದ ವಿಷಯ ಏನು ಅನ್ನೋದನ್ನು ಹೇಳಿದರು. ಸಾರಿ ವಯನ್. ನೋಡು, ತಪ್ಪು ಮಾಡಿದ್ದು ನನ್ನ ಡ್ಯಾಡಿ ತಾನೇ, ನಾನಲ್ವಲ್ಲ. ನಂಗೆ ಯಾಕೆ ಈ ಶಿಕ್ಷೆ? ನಾನು ನಿನ್ನ ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ. ನೀನು ಯಾವಾಗಲೂ ನನ್ನ ಮನಸ್ಸೊಳಗಿರ್ತೀಯ ವಯನ್. ಐ ಲವ್ ಯು. ಜೆಕೆ ಬಿಡು, ಏನು ಮಾಡ್ತಿದ್ಯಾ? ಡೋಂಟ್ ಕಿಸ್ ಮೀ. ಮಿಸ್ಟರ್ ಜೆಕೆ, ಏನು ಮಾಡ್ತಿದ್ದೀರಾ? ಬಿಡಿ ವಯನ್ನ. ಜಿಮಿನ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ವಯನ್ ಇಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ದಯವಿಟ್ಟು ನನ್ನ ಜೊತೆ ಕಳಿಸ್ಕೊಡಿ ಅವಳನ್ನ. ಜೆಕೆ, ಅವ್ರಿಗೂ ಔಟ್ ಆಫ್ ಮೈಂಡ್. ನನ್ನ ಹತ್ರನೇ ನನ್ನ ಹೆಂಡ್ತಿನೇ ಕೇಳ್ತೀರಾ? ನಿಮ್ಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ನಾವಿಬ್ಬರು ಆಲ್ರೆಡಿ ಮದುವೆ ಆಗಿದ್ದೀವಿ ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಲವ್ ಬಾಂಡಿಂಗ್ ಇದೆ. ಶಿ ಈಸ್ ಮೈ ವೈಫ್ ಅಂದ್ಬಿಟ್ಟು ನಮ್ಮ ಜಿಮಿಶಿ ನಮ್ಮ ಜೆ ಕೆ ಮುಂದೆನೇ ನಿಮ್ಮನ್ನ ಕಿಸ್ ಮಾಡ್ತಾರೆ. ನೀವು ಜೆ ಕೆಗೆ ನಿಮ್ಮ ಇವಾಗಿನ ಮನಸ್ಥಿತಿ ಏನೋ ಅನ್ನೋದು ಅರ್ಥ ಆಗಲಿ ಅಂದ್ಕೊಂಡು ಜಿಮಿಶಿನ ಕಿಸ್ ಬ್ಯಾಕ್ ಮಾಡ್ತೀರಾ. ವಯನ್, ಪ್ಲೀಸ್ ಸ್ಟಾಪ್. ನನ್ನಿಂದ ನೀನು ಜಿಮಿನ್ನ ಕಿಸ್ ಮಾಡ್ತಾ ಇರೋದು ನೋಡೋಕ್ಕಾಗ್ತಿಲ್ಲ. ಜೆ ಕೆ, ಸ್ವಲ್ಪ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊ. ನಂಗೆ ಗೊತ್ತು ನೀನು ಎಷ್ಟು ಫೀಲ್ ಮಾಡ್ತಿದ್ಯಾ ಅಂತ. ಬಟ್ ಇವಾಗ ಏನು ಮಾಡೋಕ್ಕಾಗುತ್ತೆ? ಎಲ್ಲ ವಿಧಿ ನಮ್ಗಳ ಲೈಫಲ್ಲಿ ಹೀಗೆ ನಡಿಬೇಕು ಅಂತ ಮುಂಚೆನೇ ಡಿಸೈಡ್ ಆಗಿತ್ತು ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ನಿನಗೆ ನಿನ್ನಪ್ಪ ನೋಡಿರೋ ರೀತಿ ಇಷ್ಟ ಆಗಿರ್ಬೋದು ಆ್ಯಂಡ್ ನೀನು ಅವಳನ್ನ ಲವ್ ಮಾಡ್ತಿದ್ಯಾ ಅಂತ. ಅದಕ್ಕೆ ನಾನು ನಿನ್ನ ಮರ್ತ್ಬಿಡ್ಬೇಕು, ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡೆ ಜೆಕೆ. ವಯನ್, ನೀನು ಯಾಕೆ ಹಾಗೆ ಅಂದ್ಕೊಂಡೆ? ಇಷ್ಟೇನಾ ನೀನು ನಾನು ಅರ್ಥ ಮಾಡ್ಕೊಂಡಿದ್ದು? ನಿನ್ನ ಬಿಟ್ಟು ನಾನು ಬೇರೊಂದು ಹುಡುಗಿನ ಲೈಕ್ ಮಾಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು? ವಯನ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನೀನು ನನ್ನ ಸೆಕೆಂಡ್ನೇ ಹಸ್ಬೆಂಡಾಗಿ ಯಾಕೆ ಮದುವೆ ಆಗಬಾರ್ದು? ನಾವು 3 ಜನ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋಣ. ಇದಕ್ಕೆ ನೀವೇನು ಹೇಳ್ತೀರಾ ಜಿಮನ್? ಗೆಟ್ ಔಟ್. ಜಿಮನ್, ಐ ಸೆಡ್ ಗೆಟ್ ಔಟ್ ಮಿಸ್ಟರ್ ಜೆ ಕೆ. ನೀವೇನು ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ನನಗೆ ನನ್ನ ವೈಫ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಶಿ ಈಸ್ ಓನ್ಲಿ ಮೈಂಡ್. ನೀವು ಬೇಡ, ನಿಮ್ಮ ಜೊತೆಗೆ ಯಾವ ಬಿಸ್ನೆಸ್ ಡೀಲು ಬೇಡ. ಔಟ್ ಅಂದ್ಬಿಟ್ಟು ನಮ್ಮ ಜಿಮಿನ್ ಜೆ ಕೆ ಕಾಲರ್ ಪಟ್ಟಿ ಹಿಡಿದು ಆಚೆ ನೋಗಿ ಟಿಪ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಬಿಡ್ತಾರೆ. ನಿಮಗೆ ಜೆ ಕೆ ನನ್ನ ಇನ್ನೂ ಇಷ್ಟು ಮ್ಯಾಡಾಗಿ ಲವ್ ಮಾಡ್ತಿದ್ದಾನ? ನಾನು ಇವಾಗೇನು ಮಾಡಲಿ? ಜಿಮಿನ್ ಬೇರೆ ಸಖತ್ತು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಜೋರಾಗಿ ಅಳ್ತಿದ್ದೀರಾ. ಅವಾಗ ಜಿಮಿನ್ ನಿಮ್ಮನ್ನ ಟೈಟಾಗಿ ಹಗ್ ಮಾಡಿಕೊಂಡು, ವಯನ್, ನಿನ್ನ ಯಾರ ಜೊತೆನೂ ಶೇರ್ ಮಾಡಲ್ಲ ನಾನು, ನೀನು ನನಗೆ ಮಾತ್ರ. ಜೆ ಕೆ ಬೇಡ ನಿಂಗೆ ಅಂದ್ಬಿಟ್ಟು ಅಳ್ಕೊಂಡೆ ನಿಮ್ಮ ಫೇಸ್ ಫುಲ್ ಕಿಸ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಇವಾಗ ಜೆ ಕೆ ಅವ್ರ ಮನೆಗೆ ಬಂದ್ಬಿಟ್ಟು ನಿಮ್ಮನ್ನೇ ನೆನಪಿಸ್ಕೊಂಡು ಹೆಚ್ಚಾಗಿ ಡ್ರಿಂಕ್ಸ್ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರ್ತಾರಲ್ವ, ಆ ಕ್ಷಣಗಳೆಲ್ಲ ಅವ್ರ ಕಣ್ಣು ಮುಂದೆ ಕಂಟಿನ್ಯೂಸ್ ಆಗಿ ಬಂದು ಪಾಸ್ ಆಗ್ತಿರುತ್ತೆ. ನಿಮ್ಮನ್ನ ಹಗ್ ಮಾಡ್ಕೊಂಡಿದ್ದು, ನೀವು ಅವ್ರಿಗೆ ಕಿಸ್ ಮಾಡಿದ್ದು ಆ್ಯಂಡ್ ನೀವು ಅವ್ರಿಗೋಸ್ಕರ 3 months ಅಲ್ಲ 3 years ಆದರೂ ವೆಯ್ಟ್ ಮಾಡ್ತೀನಿ ಅಂತ ಹೇಳಿರ್ತೀರಲ್ವ, ಅದೆಲ್ಲ ಅವ್ರನ್ನ ಇಂಚಾಗಿ ಕೊಲ್ತಿದೆ. ಜೆ ಕೆಗೆ ಈ ಪೇಯ್ನ ತಡ್ಕೊಳಕ್ಕಾಗ್ತಿಲ್ಲ. ಜೆ ಕೆ ಸಂಪೂರ್ಣವಾಗಿ ಅವ್ರ ಡ್ಯಾಡಿನ ಇವಾಗ ದ್ವೇಷಿಸೋಕೆ ಸ್ಟಾರ್ಟ್ ಮಾಡಿದರು. ನಿಮ್ಮನ್ನ ಮರೆಯೋದು ಅವ್ರಿಗೆ ಅಷ್ಟು ಸುಲಭ ಅಲ್ಲ. ನೆಕ್ಸ್ಟ್ ಈ ಸೈಡ್ ನೀವು ಆ್ಯಂಡ್ ಜಿಮಿಶಿನು ಜೆ ಕೆ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಫೀಲ್ ಮಾಡ್ತಿದ್ದೀರಾ. ಇವಾಗ ನಿಮ್ಮ 3 ಜನದ ಫೀಲಿಂಗ್ಸ್ ಒಂದೇ ವೇನಲ್ಲಿ ಒಂಥರ ಮನಸ್ಸಿಗೆ ಸಖತ್ತು ನೋವು ಕೊಡ್ತಿದೆ. ಓಕೆ, ನಾನು ಇಲ್ಲಿಗೆ ಈ 2 ಶಾರ್ಟ್ನ ಎಂಡ್ ಮಾಡ್ಕೋತೀನಿ. ನಿಮಗೆ ಈ ಸ್ಟೋರಿನಲ್ಲಿ ವಯನ್ ಯಾರ ಜೊತೆ ಸೇರಬೇಕಾಗಿತ್ತು ಅಂತ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಐ ನೋ ಜೆ ಕೆಗೆ ಇದು ಸ್ಯಾಡ್ ಎಂಡಿಂಗ್. ಜೆ ಕೆ ಫ್ಯಾನ್ಸ್ ಯಾರು ಬೇಜಾರಾಗಬೇಡಿ. ಬಟ್ ಜೆ ಕೆಗಂತಲೇ CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಇದೆಯಲ್ವಾ, IFF ರನ್ನಿಂಗಲ್ಲಿರೋದ್ರಿಂದ ನಾನು ಈ ಸ್ಟೋರಿನಲ್ಲಿ ಜಿಮಿಶಿನೇ ಮೇನ್ ಲೀಡ್ ಮಾಡಿದ್ದೀನಿ. ನಿಮಗೇನಾದರೂ ಜೆ ಕೆ ವಯನ್ ಒಂದಾಗಬೇಕಿತ್ತು ಅನಿಸಿದ್ರೆ ಜೆ ಕೆ ಜಾಗದಲ್ಲಿ ಜಿಮಿಶಿ ಜಾಗದಲ್ಲಿ ಜೆ ಕೆನ ಬದಲು ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಐ ಆಮ್ ಸೋ ಸಾರಿ. ನೆಕ್ಸ್ಟ್ FF ಮತ್ತೆ ಮೀಟಾಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಮಿಸ್.